ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿತೌಟ್ ಕುಚ್ಚು ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 7 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತೊಗೊಂಡಿದ್ದೀನಿ. ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ವಿತೌಟ್ ಕುಚ್ಚು ಡಿಸೈನು. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ ನೋಡಿ, 2 ಸಲ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೋಡಿ, ಇಷ್ಟು ಡಿಸ್ಟೆನ್ಸಿಗೆ ಒಂದು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ಡಬಲ್ ಕ್ರೋಶೆ ಕಂಬ ಬಂದಿದೆ. ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ 1 2 3 ನೋಡಿ, ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಟ್ಟು 5 ಕಂಬನ ಮಾಡ್ಕೊಂಡಿದ್ದೀನಿ. 5 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಮತ್ತೆ ಒಂದು 4 ಚೈನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಥರ ಡಬಲ್ ಕ್ರೋಶೆ ಕಂಬ ನೋಡಿ, ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೂ 5 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ 5 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಥರ ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೇಮ್ 3 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋದು. ನೋಡಿ, ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ನೀವು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ 5 ಡಬಲ್ ಕ್ರೋಶೆ ಕಂಬ ಇರುವ ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡೋಕ್ಕೂ ಮುಂಚೆ 3 ಚೈನ್ನ ಹಾಕ್ಕೋಬೇಕು. ನೋಡಿ, 1 2 3 ಚೈನ್ನ ಹಾಕಿ ಆಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೀವು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 5 ಕಂಬ ನೋಡಿ, 1 2 3 4 5 ನೋಡಿ, 5 ಕಂಬ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲೆಲ್ಲ ಒಂದೇ ಡಿಸ್ಟೆನ್ಸಲ್ಲಿದೆ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಜಸ್ಟ್ 2 ಪಾಯಿಂಟ್ ಮುಂದೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ
5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬೋದು, ಅಥವಾ 4 ಚೈನ್ ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀವು ಡೈರೆಕ್ಟಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸಹ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತೆ ಇದೇ ರೀತಿಯಾಗಿ ನಾನು ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 5 ಡಬಲ್ ಕ್ರೋಶೆ ಕಂಬ ಆದಮೇಲೆ ಡೈರೆಕ್ಟಾಗಿ ಸೀರೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಎಕ್ಸ್ಟ್ರಾ ಲಾಕ್ನ ಮಾಡಿಕೊಂಡು 2 ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ನ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ದಾರಕ್ಕೆ ಬೀಡ್ಗಳನ್ನ ಸೇರಿಸ್ಕೋಬೇಕು. ನೋಡಿ ನಾನಿಲ್ಲಿ 6 ಗೋಲ್ಡ್ ಕಲರ್ ಬೀಡು, 1 ಪರ್ಲ್ ಬೀಡು ಮತ್ತು 6 ಗೋಲ್ಡ್ 1 ಪರ್ಲು, ಈ ರೀತಿಯಾಗಿ ನಾನು ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಬೀಡನ್ನ ಸೇರಿಸ್ಕೊಳ್ಳಿ. ಅಥವಾ ನಿಮಗೆ ಇಲ್ಲಿ ಪರ್ಲ್ ಬೀಡ್ ಬೇಡ ಅನ್ನೋರು ನೀವು ಗೋಲ್ಡ್ ಕಲರ್ ಬೀಡನ್ನೇ ಸೇರಿಸ್ಕೋಬೋದು. ನೋಡಿ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದನೇ ಮಾಡ್ಕೊಳ್ತೀನಿ. ನೋಡಿ ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆ ಕಂಬನ ಮಾಡೋಕ್ಕೂ ಮುಂಚೆ, ಆ 3 ಚೈನ್ನ ಮೇಲೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದ್ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಮೊದಲಿಗೆ ಬೀಡನ್ನ ಮುಂದೆ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಮೊದಲಿಗೆ ಈ ರೀತಿಯಾಗಿ 6 ಬೀಡನ್ನ ಮುಂದೆ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಏನು 6 ಬೀಡ್ ಇರುತ್ತಲ್ಲ ಆ 6 ಬೀಡನ್ನ ಮುಂದೆ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು, ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ಈ 6 ಬೀಡ್ ಲಾಕ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್, ನೋಡಿ ಒಂದು ಚೈನ್ನ ಹಾಕಿಬಿಟ್ಟು ಇವಾಗ ಮತ್ತೆ ಒಂದು ಬೀಡನ್ನ ಮುಂದೆ ತಗೊಳ್ತಾ ಇದ್ದೀನಿ. ನೋಡಿ ಒಂದು ಪರ್ಲ್ ಬೀಡನ್ನ ಮುಂದೆ ತಗೊಂಡು ಇಲ್ಲಿ ಬೀಡನ್ನ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀಡಲ್ಗೆ ಒಂದ್ಸಲ ದಾರನ ಸುತ್ತಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ಬೀಡ್ ಲಾಕ್ ಆಗುತ್ತೆ. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್, ನೋಡಿ ಒಂದು ಚೈನ್ 6 ಬೀಡನ್ನ ಮುಂದೆ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಚೈನ್, ಒಂದು ಪರ್ಲ್ ಬೀಡನ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ಮಾಡಿ ಆದಮೇಲೆ ಇವಾಗ ಪರ್ಲ್ ಬೀಡು ಮಿಡಲಲ್ಲಿ ಬರೋ ಥರ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ಈ ಸೈಡ್ 3 ಬೀಡು, ಈ ಸೈಡ್ 3 ಬೀಡು, ಆ ರೀತಿ ಬರೋ ಥರ ಫೋಲ್ಡ್ ಮಾಡಿಕೊಂಡು 3 ಬೀಡನ್ನ ಮಧ್ಯೆ ನೋಡಿ ಇಲ್ಲಿಗೆ ಈ ರೀತಿಯಾಗಿ ಮೇಲ್ಭಾಗದಿಂದನೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಬೀಡು ಲಾಕ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನಿಮಗೆ ಬೀಡ್ ಅನ್ನೋದು ಬರುತ್ತೆ. ಈ ಡಿಸೈನಲ್ಲಿ ಈ ಬೀಡೇ ಹೈಲೈಟಾಗಿ ಕಾಣಿಸೋದು. ನೋಡಿ ಈ ರೀತಿಯಾಗಿ 6 ಬೀಡ್ನ ಮಧ್ಯೆ ಒಂದು ಪರ್ಲ್ ಬೀಡ್ ಬರುತ್ತೆ. ನಿಮಗೆ ಪರ್ಲ್ ಬೀಡ್ ಬೇಡ ಅಂದರೆ ನೀವು ಗೋಲ್ಡ್ ಕಲರ್ ಬೀಡನ್ನೇ ಸೇರಿಸ್ಕೋಬೋದು. ನೋಡಿ ಇವಾಗ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನಿಂದನೇ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಒಂದು ಚೈನ್ನ ಹಾಕ್ಕೊಂಡೆ. ಈ 3 ಚೈನ್ನ ಹಾಕ್ಕೊಂಡಿದ್ವಲ್ಲ ಅದ್ರ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿದರೆ ನಿಮಗೆ 2 ಸ್ಲ್ಯಾಂಟಿಂಗ್ ಆರ್ಸ್ನ ಮಧ್ಯೆ ಈ ರೀತಿಯಾಗಿ ಬೀಡ್ ಅನ್ನೋದು ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬೀಡ್ ಅನ್ನೋದು. ಇವಾಗ ನೋಡ್ಕೊಳ್ಳಿ, ಇನ್ನೊಂದು ಸಲನೂ ತೋರಿಸ್ತೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮೊದಲಿಗೆ 6 ಬೀಡನ್ನ ಲಾಕ್ ಮಾಡ್ಕೋಬೇಕು. 6 ಬೀಡ್ ಏನಿರುತ್ತಲ್ಲ 6 ಬೀಡನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು 6 ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಿ ಪರ್ಲ್ ಬೀಡ್ ಏನಿರುತ್ತಲ್ಲ ಅದನ್ನು ಮುಂದೆ ಮಾಡಿಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ನೋಡಿ ಈ ರೀತಿಯಾಗಿ ಮಾಡಿ ಆದಮೇಲೆ ಇದನ್ನು ಈ ರೀತಿಯಾಗಿ ಪರ್ಲ್ ಬೀಡನ್ನ ಮೇಲ್ಗಡೆಯಿಂದ
ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಇದು ಮಿಡಲಲ್ಲಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇವಾಗ ಈ ಸೈಡ್ 3 ಈ ಸೈಡ್ 3 ಬೀಡನ್ನ ಬಿಟ್ಟು ಮಧ್ಯದಲ್ಲಿ ನೀಡಲ್ನ ಹಾಕ್ಕೋಬೇಕು. ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ನ ಮಾಡ್ಕೊಳ್ಳಿ ನೋಡಿ. ಲಾಕ್ ಆದಮೇಲೂ ಸಹ ಒಂದು ಚೈನ್ನ ಹಾಕಿ ಆದಮೇಲೆ ಇಲ್ಲಿ 3 ಚೈನ್ನ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ. ಲಾಕ್ನ ಮಾಡಿ ಆದಮೇಲೆ ನಾನು ಡಿಸೈನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬಾ ನೀಟಾಗೂ ಕೂಡ ಬರುತ್ತೆ. ಇವಾಗ ಮತ್ತೆ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ. ನೀವು 1-2 ಬೀಡನ್ನ ಲಾಕ್ ಮಾಡೋವರೆಗೂ ಅಷ್ಟೇ. ಆಮೇಲಿಂದ ಈಸಿಯಾಗಿ ನೀವು 2ನೇ ಸ್ಟೆಪ್ನ ಮಾಡ್ಕೋಬಹುದು ಬಿಗಿನರ್ಸು. ಇಲ್ಲಿ ಬೀಡನ್ನ ಲಾಕ್ ಮಾಡೋದು ನೀವು ಕಲ್ತ್ಕೊಂಡ್ರೆ ಈ ಡಿಸೈನ್ನ ಬೇಗನೂ ಕೂಡ ಮುಗಿಸ್ಕೋಬಹುದು. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ಹಾಗೆ ತುಂಬಾ ಈಸಿನೂ ಕೂಡ ಇದೆ. ಬೇಸ್ ಲೈನ್ ಮಾತ್ರ ತುಂಬಾ ಈಸಿ ಇದೆ. ಇದು 2ನೇ ಸ್ಟೆಪ್ಪು. 1-2 ಬೀಡ್ ಹಾಕೋವರೆಗೂ ಅಷ್ಟೇ ನಿಮಗೆ ಕಷ್ಟ ಅಂತ ಅನಿಸೋದು. 1-2 ಬೀಡನ್ನ ಹಾಕಿ ಆದಮೇಲೆ ನೀವು ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು ನೋಡಿ. ಮತ್ತೆ ಬೀಡನ್ನ ಸೇರಿಸ್ಕೊಂಡು 3 ಚೈನ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಕುಚ್ಚು ಯಾರಿಗಿಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು. ನಿಮಗೆ ಎಲ್ಲಾದರೂ ಕುಚ್ಚು ಬೇಕು ಅಂತ ಅನಿಸಿದರೆ ನಾನಿಲ್ಲಿ ಏನು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಲ್ಲ, 2-3 ಸಲ ಬೀಡನ್ನ ಹಾಕಿಬಿಟ್ಟು ಆಮೇಲೆ ಇಲ್ಲಿಂದ ಇಲ್ಲಿಗೆ ಚೈನ್ ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಒಂದು 4 ಅಥವಾ 5 ನೋಡ್ಕೊಳ್ಳಿ. ನಿಮಗೆ 4 ಪರ್ಫೆಕ್ಟಾಗಿ ಬರುತ್ತೆ ಅಂದರೆ 4 ಚೈನ್ನ ಹಾಕ್ಕೊಳ್ಳಿ. ಆ 4 ಚೈನ್ನ ಗ್ಯಾಪಿಗೆ ನೀವು ಕುಚ್ಚುಗಳನ್ನ ಕೂಡ ಕಟ್ಕೋಬಹುದು. ಅಥವಾ ನಿಮಗೆ ಬಾರ್ಡರ್ ಡಿಸೈನೇ ಸಾಕು ಅಂದರೆ ನೀವು ಕಂಟಿನ್ಯೂ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಇವಾಗ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ಕೊನೆಯಲ್ಲಿ ಈ ಎಕ್ಸ್ಟ್ರಾ ದಾರಗಳೇನಿರುತ್ತಲ್ಲ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಅಂಟಿಸ್ಕೊಂಡು ಫೈನಲ್ಲಾಗಿ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಕೊನೆಯಲ್ಲಿ ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರುವಂಥ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಡಿಸೈನು. ಕುಚ್ಚು ಯಾರಿಗಿಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್. ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಮೊದಲನೇ ಸ್ಟೆಪ್ಪು ತುಂಬಾ ಈಸಿ ಇದೆ. 2ನೇ ಸ್ಟೆಪ್ಪಲ್ಲಿ ಬೀಡ್ಗಳನ್ನ ಏನು ಹಾಕ್ಕೊಳ್ತೀವಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸಿಗೆ. 1-2-3 ಬೀಡ್ಸ್ಗಳನ್ನ ಹಾಕ್ಕೊಂಡು ಡಿಸೈನ್ ಮಾಡೋವರೆಗೂ ಆಮೇಲೆ ಕಂಟಿನ್ಯೂ ನಿಮಗೆ ಡಿಸೈನು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಈ ಡಿಸೈನಲ್ಲಿ ಬೀಡ್ಗಳೇ ತುಂಬ ಹೈಲೈಟಾಗಿ ಕಾಣಿಸೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಬೀಡ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ರಿಚ್ ಲುಕ್ ಕೊಡುವಂಥ ವಿತೌಟ್ ಕುಚ್ಚು ಡಿಸೈನು. ಹಾಗೆ ಈ ಡಿಸೈನ್ಗೆ ಕುಚ್ಚು ಅನ್ನೋದಿಲ್ಲ. ಕುಚ್ಚು ಬೇಕು ಅಂದರೆ ನಾನು ಆಗಲೇ ಹೇಳಿರೋ ಥರ 3 ಚೈನ್ನ ಹಾಕ್ಕೊಳ್ಳಿ. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಆ ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. ಇಲ್ಲಿ ನಾನು ಒಂದು 3-4 ಇಂಚ್ವರೆಗೂ ಮಾತ್ರ ವರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಹತ್ತತ್ರ ಬರುತ್ತೆ. ಸೀರೆ ಪೂರ್ತಿ ನೀವು ಕಲರ್ ಕಾಂಬಿನೇಷನ್ ಅಥವಾ ಸೆಲ್ಫ್ ಕಲರ್ನಲ್ಲಿ ಈ ಡಿಸೈನ್ನ ಮಾಡಿ ತುಂಬಾ ಇಷ್ಟಪಡ್ತೀರಾ. ನಿಮ್ಮ ಕಸ್ಟಮರು ಕೂಡ ತುಂಬಾ ಚೆನ್ನಾಗಿದೆ ಅಂತಂತಾರೆ. ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ ಡಿಸೈನ್ ಮಾತ್ರ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಮಾಡ್ಕೊಳ್ತೀನಿ ಅಂದರೆ 800 ಎಬೋ ಚಾರ್ಜ್ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್ಪು ಫಾಸ್ಟ್ ಮೂವಿಂಗ್ ಇದೆ. 2ನೇ ಸ್ಟೆಪ್ಪು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ 800 ಎಬೋ ಚಾರ್ಜ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಪ್ಲೇಸಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಪೂರ್ತಿ ಸೀರೆಗೆ ವರ್ಕ್ ಮಾಡಿ ಆದಮೇಲೆ ಎಷ್ಟು ಪ್ರೈಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಷ್ಟು ಪ್ರೈಸ್ಗಳನ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿತೌಟ್ ಕುಚ್ಚು ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.